ಕನಕಪುರ ತಾಲೂಕಿನ ಸೀಗೆಕೋಟೆ ಗ್ರಾಮದ ಶಿರಡಿ ಸಾಯಿನಾಥ ದೇವಾಲಯದಲ್ಲಿ ಗುರುಪೂರ್ಣಿಮೆ ಆಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಗುರುವಾರ ಅರುಣೋದಯಕ್ಕೂ ಮುನ್ನವೇ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಕಾಕಡ ಆರತಿ, ಕ್ಷೀರಾಭಿಷೇಕ, ಸತ್ಯನಾರಾಯಣ ಪೂಜೆ ಹಾಗೂ ಮಧ್ಯಾಹ್ನದ ಆರತಿ ನೆರವೇರಿತು. ಸಂಜೆ ಸಾಯಿಬಾಬಾ ಅಷ್ಟೋತ್ತರ ಭಜನೆ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಮಧ್ಯಾಹ್ನ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಅನ್ನಸಂತರ್ಪಣೆ ನಡೆಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕ ಪ್ರಸಾದ್ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಟ್ರಸ್ಟಿಗಳಾದ ರಾಜ ಸುಬ್ರಹ್ಮಣ್ಯ, ರಾಜಶೇಖರ್ ರೆಡ್ಡಿ, ಮಣಿಕಂಠ, ಕಿರಣ್ ರೆಡ್ಡಿ, ಈಶ್ವರ್, ರಾಜು ಭಾಗವಹಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸೀಗೆಕೋಟೆಯ ಶ್ರೀ ಸಾಯಿರಾಮ್ ಮಂದಿರದಲ್ಲಿ ಶ್ರೀ ಸಾಯಿರಾಮ್ ಸೇವಾ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮಾ ಅಂಗವಾಗಿ ಗುರುಪೂರ್ಣಿಮಾ ಪೂಜೆಯನ್ನು ಏರ್ಪಡಿಸಲಾಗಿದ್ದು, ಬೆಳಿಗ್ಗೆಯಿಂದ ಭಕ್ತರು ಸುಮಾರು 3,000 ಜನ ಬಂದು ದಾಸೋಹ ಸ್ವೀಕರಿಸಿರುತ್ತಾರೆ. ಬೆಳಿಗ್ಗೆಯಿಂದ ಸ್ವಾಮಿಗೆ ಕಾಕಡ ಆರತಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹೋಮ ಹವನಗಳನ್ನು ನಡೆಸಿ ಭಕ್ತಾದಿಗಳು ಸುಸೂತ್ರವಾಗಿ ಶ್ರೀ ಗುರುಪೂರ್ಣಿಮಾ ಪೂಜೆಯನ್ನು ನೆರವೇರಿಸಿಕೊಟ್ಟಿರುತ್ತಾರೆ. ಮುಂದಿನ ವರ್ಷವೂ ಇದೇ ಥರ ಸಹಕಾರದಿಂದ ನಡೆಸಿಕೊಡ್ಬೇಕಾಗಿ ಕೇಳ್ಕೊತೀವಿ. ನನ್ನ ಹೆಸರು ರಾಜ ಸುಬ್ರಹ್ಮಣ್ಯ. ಸತತವಾಗಿ ಸುಮಾರು 3ನೇ ವರ್ಷದಿಂದ ಈ ಅದ್ದೂರಿಯಾಗಿ ನಡೆಸ್ಕೋಬರ್ತಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟಿಗಳ ವತಿಯಿಂದ ನಡೆಸ್ತಾ ಇದ್ದು ತುಂಬ ಅದ್ದೂರಿಯಾಗಿ ಬರ್ತಾ ಇದೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕಡಿಮೆ ಜನ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕಡಿಮೆ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದು. ಈಗ ಅತಿ ಹೆಚ್ಚು 2,000-3,000 ಜನ ಮಟ್ಟಕ್ಕೆ ಬರೋದ ಮೇಲೆ ಕ್ಯಾನ್ವಾಸ್ ಮಾಡೋದ್ರ ಮುಖಾಂತರ, ಭಕ್ತಾದಿಗಳು ಸೆಳೆಯೋದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಆಕರ್ಷಣೆ ಮಾಡಿ ದೇವಸ್ಥಾನ ಅಭಿವೃದ್ಧಿ ಪಡಿಸಬೇಕು ಮತ್ತು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳೆಲ್ಲ ತೊಡಗಿಸ್ಕೋಬೇಕು ಅಂತ ಜನರನ್ನ ಸೆಳೆಯೋ ನಿಟ್ಟಿನೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಜನರ ಸಹಕಾರ ಬಹಳ ಮುಖ್ಯ. ಜನರು ಇವತ್ತು ಅತಿ ಹೆಚ್ಚಿನ ಜನ 3,000ಕ್ಕೂ ಹೆಚ್ಚಿನ ಜನ ಈ ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಕೂಡ ಇದೇ ಥರ ಸಹಕಾರ ಕೊಡಲಿ ಅಂತೇಳಿ ಕೇಳ್ಕೊತೀವಿ ನಾವು.